ಸ್ನೇಹಿತರೆ, ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬರ್ತಿದ್ದ ಹಾಗೆ ತಮಿಳುನಾಡು ರಾಜ್ಯದಲ್ಲಿ ನಡೆದಂತಹ ಚುನಾವಣೆಯ ಫಲಿತಾಂಶ ಎಲ್ಲರ ಗಮನವನ್ನ ಸೆಳೆದಿದೆ. ಇಲ್ಲಿ ದಳಪತಿ ವಿಜಯ್ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸುವ ಮೂಲಕ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾರೆ. ಮುಂದಿನ ಸಿಎಂ ವಿಜಯ್ ಆಗ್ತಾರೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಇದೀಗ ಫಲಿತಾಂಶ ಇನ್ನೂ ಹೊರಬೀಳ್ಬೇಕಾಗಿದೆ, ಎಣಿಕೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಮಾಹಿತಿಯನ್ನು ನೀಡೋಕೆ ಬಂದಿದ್ದೀನಿ. ಅದು ವಿಜಯ್ ಈ ಗೆಲುವಿನೆತ್ತ ಸಾಗಿ ಬಂದ ಹಾದಿ, ಇದು ಹೇಗ್ ಸಾಧ್ಯ ಆಯ್ತು ಅನ್ನೋದು ಮತ್ತೊಂದು, ಮತ್ತೆ ಮುಂದಿನ ಹೆಜ್ಜೆ ಏನಿರಬಹುದು, ಯಾವ ಪಕ್ಷ ಇಲ್ಲಿ ಸರ್ಕಾರವನ್ನ ರಚಿಸುತ್ತೆ ಅನ್ನುವಂತ ಮಾಹಿತಿ. ಇದರ ಜೊತೆನಲ್ಲಿ ಅದೇ ರಾಜ್ಯದಲ್ಲಿ ಅತಿ ಹೆಚ್ಚು ಹೆಸರನ್ನ ಮಾಡಿದಂತಹ ನಟ ರಜನಿಕಾಂತ್ ಯಾಕೆ ಈ ಪ್ರಯತ್ನಕ್ಕೆ ಮುಂದಾಗ್ಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಸಾರಿ ಗಮನವನ್ನು ಹರಿಸೋಣ. ಬನ್ನಿ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಈಗ ಇನ್ನೂ ನಡೀತಾ ಇದೆ. ಆ ಸಂದರ್ಭದಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ರಾಜ್ಯದಲ್ಲಿ ನಡೆದಂತಹ ಬದಲಾವಣೆಗಳು, ಬೆಳವಣಿಗೆಗಳನ್ನ ಬಹಳ ಕುತೂಹಲದಿಂದ ಇಡೀ ದೇಶ ನೋಡ್ತಾ ಇದೆ. ಅದಕ್ಕೆ ಪ್ರಬಲವಾದಂತಹ ಕಾರಣಗಳಿದೆ. ಇಲ್ಲಿ ಹೊಸದಾಗಿ ಉದ್ಭವಿಸಿದಂತ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಈ ರಾಜ್ಯದ ಎರಡು ಪ್ರಬಲ ಪಕ್ಷಗಳಾದ ಡಿಎಂಕೆ ಮತ್ತು ಎಐಡಿಎಂಕೆ ಗಳಿಗೆ ಸೆಡ್ಡು ಹೊಡೆದು ಮುನ್ನುಗ್ತಾ ಇದೆ. ಬಹುತೇಕ ಹೆಚ್ಚಿನ ಕ್ಷೇತ್ರಗಳಲ್ಲಿ ಟಿವಿಕೆ ಪಕ್ಷ ಮತಗಳಿಸುವಂತ ಕ್ಷೇತ್ರವನ್ನ ಗೆಲ್ಲುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇದೆ. ವಿಜಯ್ನ ಈ ಗೆಲುವು, ಟಿವಿಕೆ ಪಕ್ಷದ ಈ ಗೆಲುವು ಇಲ್ಲಿನ ಒಂದು ದ್ರಾವಿಡ ಚಳುವಳಿ ಮತ್ತು ಸ್ವಾಭಿಮಾನಿ ಚಳುವಳಿಗಳಿಂದ ಬಲವಾಗಿ ಬೇರೂರಿದ್ದಂತ ಸೈದ್ಧಾಂತಿಕ ಪರಿಸ್ಥಿತಿ ಏನು, ಸೈದ್ಧಾಂತಿಕ ನಿಲುವು, ಅದರ ಬುಡ ಅಲ್ಲಾಡ್ತಾ ಇದೆ ಅನ್ನೋದು ಎಲ್ಲರ ಒಂದು ಮಾತಾಗಿದೆ. ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡೋಣ. ಈಗ ದಳಪತಿ ವಿಜಯ್ ಅವರು ಟಿವಿಕೆ ಪಕ್ಷವನ್ನ ಹುಟ್ಟುಹಾಕಿದ್ರು. ಅಂದ್ರೆ ತಮಿಳಿಗ ವೆಟ್ರಿ ಕಳಗಂ ಎನ್ನುವಂತ ಪಕ್ಷವನ್ನ 1 ವರ್ಷದ ಹಿಂದೆ ಹುಟ್ಟುಹಾಕಿದ್ರು. ದಿಢೀರಂತ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಹೀಗೆ ಎಂಟ್ರಿ ಕೊಟ್ಟಂತ ದಳಪತಿ ವಿಜಯ್ ಅವರಿಗೆ ಯಾವುದೇ ಒಂದು ಸೈದ್ಧಾಂತಿಕ ನಿಲುವು, ಸ್ಪಷ್ಟತೆ ಇರಲಿಲ್ಲ. ಅಂದ್ರೆ ಈ ತಮಿಳುನಾಡು ರಾಜ್ಯ ಎಲ್ಲ ರಾಜ್ಯಗಳಂತಲ್ಲ, ಇಲ್ಲಿ ದ್ರಾವಿಡ ಕಳಗಂ ಪಕ್ಷದ ಒಂದು ಪ್ರಭಾವ ಮತ್ತು ದ್ರಾವಿಡ ಚಳುವಳಿ ಮತ್ತೆ ಪೆರಿಯಾರ್ ಅವರ ಪ್ರಭಾವ ಮತ್ತು ಇಲ್ಲಿ ಸ್ವಾಭಿಮಾನಿ ಚಳುವಳಿಯ ಒಂದು ಸಿದ್ಧಾಂತ ಜನರನ್ನ ಒಂದು ರೀತಿಯಲ್ಲಿ ವೈಚಾರಿಕ ನೆಲೆಗಟ್ಟಿನಲ್ಲಿ ಬಲವಾಗಿ ಈ ತಮಿಳುನಾಡಿನಲ್ಲಿ ಬೇರೂರುವಂತೆ ಮಾಡಿತ್ತು. ತಮಿಳುನಾಡಿನಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಬಹಳ ಪ್ರಬಲವಾದ ಬಲಿಷ್ಠವಾದಂತಹ ಪಕ್ಷಗಳಾಗಿತ್ತು. ಇಲ್ಲಿ ಎರಡೂ ಪಕ್ಷಗಳಿಗೆ ಪೈಪೋಟಿ ಇತ್ತು. ಇಲ್ಲಿ ಮಧ್ಯದಲ್ಲಿ ಎಂಟ್ರಿ ಕೊಟ್ಟಿದ್ದೆ ದಳಪತಿ ವಿಜಯ್ ಅವರ ಟಿವಿಕೆ ಪಕ್ಷ. ಬಹುಶಃ ಯಾವ ಇತಿಹಾಸದಲ್ಲಿ ಕೂಡ ಪಕ್ಷವನ್ನ ಕಟ್ಟಿದ 1 ವರ್ಷದಲ್ಲಿ ಒಂದು ಚುನಾವಣೆಗೆ ನಿಂತು ಈ ಮಟ್ಟದ ಯಶಸ್ಸನ್ನ ಕಂಡಿರುವಂತ ಉದಾಹರಣೆ ಇಲ್ಲ ಅಂತಾನೆ ಹೇಳ್ಬೋದು. ದಳಪತಿ ವಿಜಯ್ ಅವರ ಈ ಯಶಸ್ಸು 3 ಪಕ್ಷಗಳಿಗೆ ಬಹಳ ತಲೆನೋವಾಗಿ ಪರಿಣಮಿಸಿದೆ. ಒಂದು ಡಿಎಂಕೆ, ಎಐಡಿಎಂಕೆ ಮತ್ತು ಎಐಡಿಎಂಕೆ ಬೆಂಬಲಿತ ಬಿಜೆಪಿ ಪಕ್ಷಕ್ಕೆ. ಯಾಕೆ ಅಂದ್ರೆ ಈಗ ಎಐಡಿಎಂಕೆ ಮೂಲಕನೇ ಬಿಜೆಪಿ ತಮಿಳುನಾಡಲ್ಲಿ ಬೇರೂರೋದಕ್ಕೆ ಪ್ರಯತ್ನ ಪಡ್ತಿತ್ತು. ಯಾಕೆಂದ್ರೆ ಬಿಜೆಪಿಗೆ ಒಂದೇ ಒಂದು ಕ್ಷೇತ್ರದಲ್ಲಿ ಇಲ್ಲಿವರೆಗೆ ಗೆಲುವನ್ನ ಸಾಧಿಸಿ ಅಲ್ಲಿ ನೆಲೆ ಊರೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅದಕ್ಕೆ ಸ್ಥಳೀಯ ಪಕ್ಷಗಳ ಒಂದು ಅವಲಂಬನೆ ತುಂಬಾ ಅಗತ್ಯ ಇತ್ತು. ಅದೇ ರೀತಿ ಡಿಎಂಕೆಗೆ ಏನಾಗಿದೆ, ಈಗ ಇಷ್ಟು ಕಡಿಮೆ ಕ್ಷೇತ್ರ ಅದು ಗೆಲುವನ್ನು ಸಾಧಿಸೋದಕ್ಕೆ ಅದರ ಮತಗಳು ಸ್ಪ್ಲಿಟ್ ಆಗಿದಂತೂ ನಿಜ. ಅದಕ್ಕೆ ಒಂದು ಕಾರಣ ಮತ ಒಡೆಯೋದಕ್ಕೆ ವಿಜಯ್ ಅವರ ಪಕ್ಷ ಅಂತಾನೆ ಹೇಳ್ಬೋದು. ಇನ್ನೊಂದು ಪಕ್ಷ ಇದೆ, ಅದು ನಾಮ್ ತಮಿಳರ್ ಎನ್ನುವಂತ ಪಕ್ಷ. ಚಲನಚಿತ್ರ ನಿರ್ದೇಶಕರಾದ ಸೀಮಾನ್ ಅನ್ನುವರು ಈ ಪಕ್ಷವನ್ನ ಹುಟ್ಟಾಕ್ತಾರೆ. ಹೊಸ ವಿಚಾರಧಾರೆಯೊಂದಿಗೆ ಡಿಎಂಕೆಗೆ ಸೆಡ್ಡು ಹೊಡೆದು ಅವರು ಈ ಪಕ್ಷವನ್ನ ಹುಟ್ಟಾಕ್ತಾರೆ. ಆ ಡಿಎಂಕೆಗೆ ವಿರುದ್ಧವಾಗಿ ಅವರು ಈ ಪಕ್ಷವನ್ನು ಹುಟ್ಟಾಕೋದು. ಇದು ಹೊಸ ವಿಚಾರಗಳನ್ನ ಹೇಳ್ತಾ ಇವರ ಸೀಮನ್ ಅವರ ಹೊಸ ವಿಚಾರಧಾರೆ ಮತ್ತೆ ತುಂಬಾ ಆಧುನಿಕ ತಂತ್ರಜ್ಞಾನವನ್ನ ಬಳಸ್ಕೊಂಡು ನಾವು ಹೇಗೆ ಅಭಿವೃದ್ಧಿ ಹೊಂದಬಹುದು ಅನ್ನುವಂತ ಅವರ ಆಲೋಚನೆಗಳಿದೆಯಲ್ಲ, ಅದು ಯುವ ಪೀಳಿಗೆಯನ್ನ ಬಹಳ ಆಕರ್ಷಿಸ್ತು ಅಂತಾನೆ ಹೇಳ್ಬೋದು. ತಮಿಳುನಾಡಿನಲ್ಲಿ ಒಂದು ಮಾತಿನ ಪ್ರಕಾರ, ಒಂದು ವದಂತಿ ಪ್ರಕಾರ 25% ಮತ ಅವರ ಕಡೆಗಿತ್ತು ಅಂತಾನೆ ಹೇಳ್ಬೋದು. ಆದ್ರೆ ವಿಜಯ್ ಅವರ ಪಕ್ಷ ಬರ್ತಿದ್ದಾಗನೆ ಆ ಮತ ಕೂಡ ಅಲ್ಲಿಂದನೂ ಕೂಡ ಸ್ಪ್ಲಿಟ್ ಆಯ್ತು. ಡಿಎಂಕೆ ಇಂದ ಸಿಎಂ ಒಂದಷ್ಟು ಮತಗಳನ್ನ ಕಿತ್ಕೊಂಡ್ರು, ಇಲ್ಲಿಂದ ಒಂದಷ್ಟು ಮತ ಏನಾಯ್ತು ವಿಜಯ್ ಕಡೆಗೆ ಹೋಯ್ತು ಅಂತಾನೆ ಹೇಳ್ಬೋದು. ಇಲ್ಲಿ ದಳಪತಿ ವಿಜಯ್ ಅವರು ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದಾಗ ಡಿಎಂಕೆ ಮತ್ತು ಎಐಡಿಎಂಕೆ ಬಗ್ಗೆ ಅವರು ಒಂದು ಮಾತನ್ನ ಹೇಳಿದ್ರು. ಡಿಎಂಕೆಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಡಿಎಂಕೆನ ನೀವು ನನ್ನ ರಾಜಕೀಯ ಶತ್ರು ಅಂತ ಹೇಳಿದ್ರು. ಅದೇ ಎಐಡಿಎಂಕೆಗೆ ನೀವು ನನ್ನ ಸೈದ್ಧಾಂತಿಕ ಶತ್ರು ಅಂತ ಹೇಳಿದ್ರು. ಅಂದ್ರೆ ಎಐಡಿಎಂಕೆಯ ಸೈದ್ಧಾಂತಿಕ ನಿಲುವನ್ನ ವಿಜಯ್ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಸ್ಪಷ್ಟತೆಯನ್ನ ನಾವಿಲ್ಲಿ ನೋಡ್ಬೋದಾಗಿತ್ತು.
ಹಾಗೆ DMKನ ಕೂಡ ರಾಜಕೀಯ ಶತ್ರು ಅಂತ ಹೇಳಿತ್ತು. ಹಾಗಾದ್ರೆ ಈ ಇಬ್ರು ಶತ್ರುಗಳಲ್ಲಿ ಯಾರನ್ನ ವಿಜಯ್ ತಮ್ಮ ಹತ್ರಕ್ಕೆ ಸೇರಿಸ್ತಾರೆ ಅಂತ. DMK ರಾಜಕೀಯ ಶತ್ರು, ಸೈದ್ಧಾಂತಿಕ ಶತ್ರುಗಿಂತ ರಾಜಕೀಯ ಶತ್ರು ಉತ್ತಮ ಅಂತ ಅನಿಸ್ಬೋದಾ? ಖಂಡಿತ. ಯಾಕೆ ಅಂದ್ರೆ ರಾಜಕೀಯ ಶತ್ರುಗಳು ಯಾವಾಗ ಬೇಕಾದ್ರೂ ಮಿತ್ರರಾಗ್ಬೋದು, ಮಿತ್ರ ಪಕ್ಷಗಳಾಗ್ಬಹುದು. ತಮಿಳಿಗ ವೆಟ್ರಿ ಕಳಗಂ ಪಕ್ಷ, ದಳಪತಿ ವಿಜಯ್ ನೇತೃತ್ವದ ಈ ಪಕ್ಷ ಈಗ ತಮಿಳುನಾಡಿನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ದಳಪತಿ ವಿಜಯ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಪ್ರಚಾರವನ್ನ ಭರದಿಂದ ಶುರು ಮಾಡಿದ್ರು. ಅಲ್ಲಿ ಅವ್ರ ಜೀವನದಲ್ಲಿ 2 ಘಟನೆಗಳು ನಡೀತು, ಪ್ರಮುಖವಾದಂತ ಘಟ್ಟ ಅದು ಅಂತ ಹೇಳ್ಬೋದು. ವಿಜಯ್ ದಳಪತಿ ಒಂದು ರ್ಯಾಲಿಯನ್ನ ನಡೆಸಿದಾಗ, ಸಾರ್ವಜನಿಕ ಭಾಷಣವನ್ನ ಮಾಡ್ತಿದ್ದಾಗ ಕರೂರಿನಲ್ಲಿ ದೊಡ್ಡ ನೂಕುನುಗ್ಗಲಿಗೆ ಉಂಟಾಯ್ತು. ಆ ನೂಕುನುಗ್ಗಲಲ್ಲಿ 41 ಜನ ಸಾವನ್ನಪ್ತಾರೆ. ಅವರ ಅಭಿಮಾನಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಉಂಟಾದಂತ ನೂಕುನುಗ್ಗಲಲ್ಲಿ ಇವರ ಅಭಿಮಾನಿಗಳಲ್ಲಿ 41 ಜನ ಸಾವನ್ನಪ್ತಾರೆ. ಇದು ದೊಡ್ಡ ಇಶ್ಯೂ ಆಗಿ ದೇಶದಾದ್ಯಂತ ದೊಡ್ಡ ಸುದ್ದಿ ಆಗುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗುವವರೆಗೆ ಆತಂಕ ಎದುರಾಗಿರುತ್ತೆ. ಯಾಕೆಂದ್ರೆ ಇದು ಸಣ್ಣ ಘಟನೆ ಅಲ್ಲ. 41 ಜನರ ಸಾವು ಇವರ ರಾಜಕೀಯ ಭವಿಷ್ಯವನ್ನೇ ಮುಗಿಸ್ಬಿಡುತ್ತೇನೋ ಅಂತ ಕೂಡ ಎಲ್ಲರೂ ಮಾತಾಡಕ್ ಶುರು ಮಾಡಿರ್ತಾರೆ. ಅಂಥದ್ದೇ ಪರಿಸ್ಥಿತಿ ಆಗಿರುತ್ತೆ. ಜೊತೆಯಲ್ಲಿ ಅವರು ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸಾಧ್ಯ ಆಗೋದಿಲ್ವೇನೋ ಅನ್ನೋಂಥ ಆತಂಕ ಕೂಡ ಎದುರಾಗಿರುತ್ತೆ. ಈ ಘಟನೆ ಆದ ನಂತರ ಮತ್ತೊಂದು ಬೆಳವಣಿಗೆ ಆಗುತ್ತೆ, ಅವ್ರಿಗೆ ಮತ್ತೊಂದು ಅಡ್ಡಿ ಎದುರಾಗುತ್ತೆ. ಅವರ ವೈಯಕ್ತಿಕ ಬದುಕಿನಲ್ಲಿ ತ್ರಿಷಾ ಜೊತೆಗಿನ ಸ್ನೇಹ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಭುಗಿಲೇಳುತ್ತೆ. ಅಂದ್ರೆ ತ್ರಿಷಾ ಜೊತೆಗಿರುವಂತ ಒಡನಾಟದಿಂದಾಗಿ ಅವರ ವೈಯಕ್ತಿಕ ಬದುಕಿನಲ್ಲಿ ಅಲ್ಲೋಲ ಕಲ್ಲೋಲಾಗುತ್ತೆ. ಅವರ ಪತ್ನಿ ದೂರನ್ನ ದಾಖಲಿಸ್ತಾರೆ. ಮತ್ತೊಂದು, ಅವರ ವೈಯಕ್ತಿಕ ಬದುಕಿನ ಈ ಘಟನೆ ಇದೆಯಲ್ಲ, ಅದು ನಮ್ಮ ಭಾರತದಂತ ದೇಶದಲ್ಲಿ, ಸಮಾಜದಲ್ಲಿ ನಿಜವಾಗ್ಲೂ ಸ್ವಲ್ಪ ಗಂಭೀರವಾದ ವಿಚಾರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಮ್ಮ ಜನ ಅಷ್ಟು ಸುಲಭವಾಗಿ ಇದನ್ನ ಒಪ್ಕೊಳ್ಳೋದಿಲ್ಲ. ಅಂದ್ರೆ ಪತ್ನಿಗೆ ಮೋಸ ಮಾಡೋದನ್ನ ಯಾರು ಒಪ್ಕೊಳ್ಳೋದಿಲ್ಲ. ಆದ್ರೆ ದಳಪತಿ ವಿಜಯ್ ಇದನ್ನು ಕೂಡ ತುಂಬಾ ಪಾಸಿಟಿವ್ ಆಗಿ ಟರ್ನ್ ಮಾಡ್ತಾರೆ. ಅದು ಹೇಗೆ ಅಂತಂದ್ರೆ, ಈ ತರ ಸುದ್ದಿ ಹಬ್ಬದಿದ್ದ ಹಾಗೇನೆ ಅವರು ತ್ರಿಷಾ ಜೊತೆನಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಾರೆ. ಜೊತೆನಲ್ಲೇ ಹೋಗ್ತಾರೆ ಇಬ್ರು ಕೂಡ. ಇದು ಅಲ್ಲಿವರೆಗೆ ಇದ್ದಂತ ಒಂದು ಗಾಸಿಪ್ ಏನಿತ್ತು, ಅಂದ್ರೆ ಇವ್ರು ಮಾಡಿದ್ದು ತಪ್ಪು ಅನ್ನುವಂತ ಮಾತು ಪೂರ್ತಿ ಉಲ್ಟಾ ಆಗಿ ಅವರ ಬಗ್ಗೆ, ಅವರ ನಡೆ ಬಗ್ಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದಕ್ಕೆ ಶುರುವಾಗ್ತಾರೆ. ಅಂದ್ರೆ ಇಂಥ ಒಂದು ಘಟನೆಯನ್ನ, ತಮಗೆ ಮುಳುವಾಗಬಹುದಾಗಿದ್ದಂತ ಒಂದು ಸಂದರ್ಭವನ್ನ ಅವರು ಅದನ್ನ ಹೇಗೆ ಪಾಸಿಟಿವ್ ಆಗಿ ತಮ್ಮ ಕಡೆ ಮಾಡ್ಕೊಂಡ್ರು ಅನ್ನೋದನ್ನ ನಾವು ಗಮನಿಸಬೇಕು. ಇವರ ಈ ನಡೆಯನ್ನ ನಾವು ಮೆಚ್ಚಬೇಕಾಗತ್ತೆ. ಅಂದ್ರೆ ನಾನು ಮಾಡ್ತಿರೋದ್ರಲ್ಲಿ ಏನು ತಪ್ಪಿಲ್ಲ, ನಾನು ಅದನ್ನ ಒಪ್ಕೊಳ್ತೀನಿ, ನಾನು ಸರಿ ಇದ್ದೀನಿ ಅಂತ ಹೇಳ್ಕೊಳ್ಳೋದಿದೆಯಲ್ಲ, ಅದು ಕೂಡ ತುಂಬಾ ಮುಖ್ಯ. ಇದೇ ರೀತಿನಲ್ಲಿ ನೀವು ನೋಡ್ಬೋದು, NTR ಕೂಡ ಆಂಧ್ರದಲ್ಲಿ ಇದೇ ರೀತಿ ಮಾಡ್ತಾರೆ. ಶಿವಪಾರ್ವತಿ ಅವ್ರ ಬಗ್ಗೆ, ಅವರ ಇಬ್ಬರ ನಡುವೆ ಸಂಬಂಧದ ಬಗ್ಗೆ ಪ್ರಚಾರ ಆದಾಗ, ಗಾಸಿಪ್ ಹರಡಿದಾಗ, ಅವರು ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಎಲ್ಲ ರಾಜಕೀಯ ಘಟನೆಗಳ ಸಂದರ್ಭದಲ್ಲಿ ನೇರವಾಗಿ ಶಿವಪಾರ್ವತಿಯವರನ್ನ ಸ್ಟೇಜ್ ಮೇಲೆ ಅವರನ್ನು ಕರೆದು ಅವರ ಜೊತೆನಲ್ಲಿ ಇರೋದನ್ನ, ತಮ್ಮ ಸಂಬಂಧವನ್ನ ದೃಢೀಕರಿಸ್ಕೊಳ್ತಾರೆ. ಪ್ರಾಮಾಣಿಕವಾಗಿ ಅದನ್ನ ಹೇಳ್ಕೊಳ್ಳೋದು ಜನರಿಗೆ ಇಷ್ಟ ಆಗಿದೆ. ಹಾಗಾಗಿನೇ ಇವತ್ತು ವಿಜಯ್ ದಳಪತಿ ಅವರು ಈ ಎಲ್ಲ ಅಡ್ಡಿ ಆತಂಕಗಳನ್ನು ಎದುರಿಸಿ ಕೂಡ ಇಷ್ಟೊಂದು ಮುನ್ನಡೆ ಸಾಧಿಸೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಇದಾದ ನಂತರ ಅವರು ಯಾವುದೇ ರೀತಿಯಲ್ಲಿ ಒಂದು ಚೂರು ಅಳಕಿಲ್ಲದೆ ತಮ್ಮ ಪ್ರಚಾರವನ್ನ ಭರ್ಜರಿಯಾಗಿ ಮುಂದುವರಿಸಿದ್ರು. ಅದರಲ್ಲಿ 2 ಮಹಾಸಭೆಗಳನ್ನ 2 ಜಾಗದಲ್ಲಿ ಅವ್ರು ಮಾಡ್ತಾರೆ. ಅಲ್ಲಿ ಸೇರಿದಂತ ಲಕ್ಷಾಂತರ ಜನರು ಇವತ್ತಿನ ಈ ಗೆಲುವಿಗೆ ಕಾರಣ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲದರ ನಡುವೆ ಇವರ ಪ್ರಚಾರ ಭರದಿಂದ ಸಾಗುತ್ತೆ. ಹೋದ ಕಡೆಲೆಲ್ಲ ಲಕ್ಷಾಂತರ ಜನ ಸೇರ್ತಾರೆ. ಎಲ್ಲರ ಮಾತಲ್ಲಿ ಒಂದೇ, ಯುವಕರು ಅಂದ್ರೆ ಯುವ ಪೀಳಿಗೆ ವಿಜಯ್ ಜೊತೆಗಿದೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಇಷ್ಟಾದ್ರೂ ಕೂಡ ಯಾವಾಗ ಇವರು ಸ್ಟಾಲಿನ್ಗೆ ಎದೆ ತಟ್ಟಿ ಹೇಳ್ತಾರೆ ನನಗೆ ನಿಮ್ಗೆ ಪೈಪೋಟಿ ಅಂತ, ಆಗ ಕೂಡ ಎಲ್ಲರೂ ಅವರನ್ನು ನೋಡಿ ಆಡ್ಕೊಂಡು ನಗ್ತಾರೆ. ಯಾಕಂದ್ರೆ ದಳಪತಿ ವಿಜಯ್ ಬಗ್ಗೆ ಅಂತ ವಿಶ್ವಾಸ ಯಾರಿಗೂ ಇರಲ್ಲ. ಇವ್ರು ಏನ್ ಮಾಡಬಲ್ರು ಅನ್ನೋದು, ಗೆಲ್ಬಹುದು, ಕೆಲವು ಕ್ಷೇತ್ರಗಳಲ್ಲಿ ಗೆಲ್ಬಹುದು, ಆದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರು ಗೆಲ್ತಾರೆ ಅಂತ ಯಾರು ಊಹೆ ಮಾಡಿರಲ್ಲ. ಅವರ ಎಲ್ಲ ಮಾತುಗಳನ್ನ ಹಗುರವಾಗಿನೇ ತಗೊಂಡಿದ್ದಾರೆ ಇಲ್ಲಿವರೆಗೆ. ಆದ್ರೆ ಇವತ್ತಿನ ಫಲಿತಾಂಶ ಅವರೆಲ್ಲರಿಗೆ ಉತ್ತರವನ್ನ ಕೊಟ್ಟಿದೆ ಅಂತಾನೆ ಹೇಳ್ಬೋದು. ದಳಪತಿ ವಿಜಯ್ ಚುನಾವಣೆಯನ್ನು ಎದುರಿಸೋದಕ್ಕೆ ಸಿದ್ಧ ಆಗ್ತಿರುವಂತಹ ಸಂದರ್ಭದಲ್ಲಿ ಅವರ ನಟನೆಯ ಜನನಾಯಕನ್ ಚಿತ್ರ ರಿಲೀಸ್ ಆಗೋಕೆ ಸಂದರ್ಭ ಬಂದಿರುತ್ತೆ, ರಿಲೀಸ್ ಆಗ್ಬೇಕಿರುತ್ತೆ. ಆ ಸಂದರ್ಭದಲ್ಲಿ ಸೆನ್ಸಾರ್ ಮಂಡಳಿ ಅದಕ್ಕೆ ತಡೆಯನ್ನ ತರುತ್ತೆ. ಯಾಕೆ ಅಂದ್ರೆ ಆಕ್ಷೇಪಾರ್ಹ ದೃಶ್ಯಗಳಿದೆ ಅಂತ ಹೇಳಿ ಅವರು ಇದನ್ನ ತಡೆ ಹಿಡಿತಾರೆ. ಅದು ಬಹುಶಃ ಇವರಿಗೆ ಹೆಚ್ಚಿನ ಒಂದು ಪ್ರಚಾರ ಸಿಗುತ್ತೆ, ಇವರಿಗೆ ಹೆಚ್ಚಿನ ಜನರು ಮತ ಹಾಕ್ತಾರೆ, ಈ ಚಿತ್ರದಿಂದ ಅವ್ರಿಗೆ ಗೆಲುವು ಹತ್ರ ಆಗುತ್ತೆ ಅನ್ನೋದು ಕೂಡ ಕಾರಣ ಇರ್ಬೋದು, ಹೆಚ್ಚಿನ ಲಾಭ ಆಗುತ್ತೆ ಅನ್ನೋದು ಕೂಡ ಕಾರಣ ಇರ್ಬೋದು. ಆದ್ರೆ ಇದು ಅವರ ಅಭಿಮಾನಿಗಳಲ್ಲಿ ತೀವ್ರ ಆಕ್ರೋಶವನ್ನ ಉಂಟು ಮಾಡುತ್ತೆ. ಅಂದ್ರೆ ಅವ್ರಿಗೆ ಇದ್ದಂತ
ಹೆಚ್ಚಿನ ಯುವ ಜನಾಂಗ, ಯುವ ಪೀಳಿಗೆಯ ವೀಕ್ಷಕರು ಏನಿರ್ತಾರೆ ಅವರಿಗೆ ಇದು ಇಷ್ಟ ಆಗೋದಿಲ್ಲ, ತುಂಬಾ ಕೋಪ ತರಿಸತ್ತೆ. ಬಹುಶಃ ಇದು ಕೂಡ ಅವರಿಗೆ ಸಿಂಪತಿಯಾಗಿ ಕನ್ವರ್ಟ್ ಆಗಿರ್ಬೋದು ಅನ್ನುವಂತ ಮಾತುಗಳು ಕೇಳಿ ಬರ್ತದೆ. ಇದು ಏನೇ ಇರಲಿ, ಆ ತಮಿಳುನಾಡಿನ ಅಭಿಮಾನಿಗಳಿದಾರಲ್ಲ, ಅವರು ನಟನನ್ನ ಎಷ್ಟು ಮೆರೆಸ್ತಾರೆ ಅಂದ್ರೆ, ಎಷ್ಟು ಇಷ್ಟಪಡ್ತಾರೆ, ಅವರನ್ನು ಎಲ್ಲಿವರೆಗೆ ತಗೊಂಡೋಗಿ ನಾಯಕನನ್ನಾಗಿ ಮಾಡ್ತಾರೆ ಅನ್ನೋದನ್ನ ನಾವು ಇತಿಹಾಸದಲ್ಲಿ ಕೂಡ ನೋಡಿದೀವಿ. ಆದ್ರೆ ಇಲ್ಲಿ ದಳಪತಿ ವಿಜಯ್ಗೂ ಮತ್ತೆ ಈ ಹಿಂದೆ ಇದ್ದಂತಹ ರಾಜಕೀಯಕ್ಕೆ ಬಂದಂತಹ ನಟರಿಗೂ ಬಹಳ ವ್ಯತ್ಯಾಸ ಇದೆ. ಈ ದಳಪತಿ ವಿಜಯ್ ರಾಜಕೀಯಕ್ಕೆ ಬಂದಾಗ್ಲಿಂದ ಕೂಡ ಆಡ್ತಿದ್ದಂತ ಎಲ್ಲಾ ಮಾತುಗಳನ್ನ ಕಾಮಿಡಿಯಾಗಿನೇ ಎರಡೂ ಪಕ್ಷದವರು ತಗೊಂಡಿದ್ರು ಅಂತ ಹೇಳ್ಬೋದು. ಅಂದ್ರೆ AIADMK ಇರ್ಬೋದು, DMK ಇರ್ಬೋದು. ಈಗ ಒಂದು ಸುದ್ದಿ ಬಂದಿದೆ, ಸ್ಟಾಲಿನ್ ವಿರುದ್ಧ TVK ಪಕ್ಷ ಗೆಲುವನ್ನ ಸಾಧಿಸಿದೆ. ಅಂದ್ರೆ TVK ಪಕ್ಷ ಏನು ಸ್ಟಾಲಿನ್ ಎದುರಲ್ಲಿ ನಿಲ್ಸಿತ್ತು, ತುಂಬಾ ಹಿರಿಯ ವ್ಯಕ್ತಿ ಈ ಚುನಾವಣೆಯಲ್ಲಿ ಸ್ಟಾಲಿನ್ ಅನ್ನ ಸೋಲಿಸಿ ಗೆಲುವನ್ನ ಸಾಧಿಸಿದ್ದಾರೆ. ಇವರು ಮೊದಲು DMK ಪಕ್ಷದಲ್ಲೇ ಇದ್ದವರು. ಇತ್ತೀಚೆಗೆ ವಿಜಯ್ ಅವರ ಪಕ್ಷ ಏನು ಹುಟ್ಟಾಕಿದ್ರು, ಆಗ ಬಂದು DMK ತೊರೆದು ಬಂದು ಈ ಪಕ್ಷವನ್ನ ಸೇರಿದ್ರು. ಇವತ್ತು ಸ್ಟಾಲಿನ್ ನ ಸೋಲಿಗೆ ಅವರು ಕಾರಣ ಆಗಿದ್ದಾರೆ. ಮತ ಎಣಿಕೆ ಪ್ರಾರಂಭದಿಂದನೂ ಕೂಡ ಹಲವಾರು ಅನುಮಾನಗಳನ್ನ ಹುಟ್ಟಾಕಿದ್ದಂತೂ ನಿಜ. ಈಗ ವಿಜಯ್ ದಳಪತಿ ಪಾರ್ಟಿ ಇದು BJPಯ ಬಿ ಟೀಮಾ ಅಥವಾ DMKಯ ಬಿ ಟೀಮಾ, ಈ ಎಲ್ಲ ಗುಲ್ಲು ಅಥವಾ ಒಂದು ಗಾಸಿಪ್ಪು ಹಲವು ದಿನಗಳಿಂದ ತಮಿಳುನಾಡಿನಾದ್ಯಂತ ಹರಡಿದ್ದಂತೂ ನಿಜ. ಇನ್ನ ರಾಜಕೀಯ ವಲಯಗಳಲ್ಲಿ ಕೂಡ ಇದನ್ನ ಬಲವಾಗಿ ಚರ್ಚೆಗೆ ಕಾರಣ ಆಗಿತ್ತು. ಇದೆಲ್ಲದರ ನಡುವೆ ಈಗ ಏನು ದಳಪತಿ ಅವರು ಗಳಿಸ್ತಿರುವಂತ ಗೆಲುವನ್ನ ನೋಡ್ತಾ ಇದ್ರೆ, ಸ್ವತಂತ್ರವಾಗಿ ಅವರೇ ಒಂದು ಸರ್ಕಾರವನ್ನು ರಚಿಸಬಹುದಾ ಸರಳ ಬಹುಮತದೊಂದಿಗೆ ಅನ್ನುವಂತ ಅನುಮಾನ ಕೂಡ ಬರ್ತಾ ಇದೆ. ಈಗಾಗಲೇ 113 ಕ್ಷೇತ್ರಗಳಲ್ಲಿ ಅವರು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಇದನ್ನ ನೋಡಿದಾಗ ಬಹುಶಃ ಅವರಿಗೆ ಏನಾದ್ರು ಒಂದು 4-5 ಕ್ಷೇತ್ರಗಳಲ್ಲಿ ಕೊರತೆ ಆಗ್ಬೋದು, ಅಥವಾ ಅದಕ್ಕೆ ಬೆಂಬಲ ಬೇಕಾಗಬಹುದು, ಅಥವಾ ತಾನೇ ಸ್ವತಂತ್ರವಾಗಿ ಕೂಡ ಅದು ರಚನೆಯನ್ನ ಮಾಡ್ಬೋದು. ಹಾಗೇನಾದ್ರೂ ಅಗತ್ಯ ಬಿದ್ದರೆ, ಬಹುಮತಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ ಬಹುಶಃ ಅದು ಕಾಂಗ್ರೆಸ್ ಅನ್ನ ಬೆಂಬಲವನ್ನ ಕೇಳ್ಬೋದು. ಯಾಕೆ ಅಂತಂದ್ರೆ AIADMKಗೆ ಈಗಾಗಲೇ ವಿಜಯ್ ಹೇಳಿರೋದೇನು ಅಂತಂದ್ರೆ, ನೀವು ನನಗೆ ಸೈದ್ಧಾಂತಿಕ ಶತ್ರು ಅಂತ ಹೇಳಿದ್ದಾರೆ. ಹಾಗಾದ್ರೆ AIADMK ಸೈದ್ಧಾಂತಿಕ ಶತ್ರು ಅನ್ನೋದಾದ್ರೆ, BJP ಬೆಂಬಲಿತ AIADMK ಸೈದ್ಧಾಂತಿಕ ಶತ್ರು ಅನ್ನೋದಾದ್ರೆ, ಕಾಂಗ್ರೆಸ್ ಅವರು ಬೆಂಬಲವನ್ನ ವಿಜಯ್ ಅವರು ಪಡಿತಾರ ಅನ್ನುವಂತ ಒಂದು ಅನುಮಾನ ಕೂಡ ಇಲ್ಲಿ ಬರ್ತಾ ಇದೆ. ಬಹುಶಃ ಕಾಂಗ್ರೆಸ್ನ ಬೆಂಬಲದೊಂದಿಗೆ, ಅಥವಾ ಅಲ್ಲಿ ತಮಿಳುನಾಡಲ್ಲಿ ಇನ್ನೂ ಹಲವು ಸಣ್ಣ ಪುಟ್ಟ ಪಕ್ಷಗಳಿದೆ, ಪಾರ್ಟಿಗಳಿದೆ, ಅವರ ಗೆದ್ದ ಅಭ್ಯರ್ಥಿಗಳನ್ನ ತಮ್ಮ ಕಡೆಗೆ ಸೆಳೆಯೋದ್ರ ಮೂಲಕ ಅವರು ಸ್ವತಂತ್ರವಾಗಿ ಸರ್ಕಾರವನ್ನ ರಚಿಸುವ ಎಲ್ಲ ಸ್ಪಷ್ಟತೆ ಕಂಡು ಬರ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ರು, 2 ಕ್ಷೇತ್ರದಲ್ಲಿ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಈಗ ಅವರು 2 ಕ್ಷೇತ್ರದಲ್ಲಿ 1 ಕ್ಷೇತ್ರಕ್ಕೆ ರಾಜೀನಾಮೆ ನೀಡಬೇಕು ಅಂತ ನಿರ್ಧರಿಸಿದಾರಂತೆ. ಅದ್ರ ಜೊತೆಗೆ ಆ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಕೊಡ್ತಿದ್ರು, ಆ ಕ್ಷೇತ್ರದಿಂದ ನಟಿ ತ್ರಿಷಾ ಅವರನ್ನ ಕಣಕ್ಕೆ ಇಳಿಸ್ಬೇಕು ಅಂತ ನಿರ್ಧರಿಸ್ತಿದ್ದಾರೆ ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇದೆ. ಈಗಾಗಲೇ ತಮಿಳುನಾಡಿನಲ್ಲಿ ಈ ಸುದ್ದಿ ಹರಡಿದೆ. ಹಾಗಾಗಿ ತ್ರಿಷಾನೇ ಅಲ್ಲಿ ಸ್ಪರ್ಧೆಗಿಳಿಸಿ ಗೆಲುವನ್ನ ಸಾಧಿಸಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಇದರ ಜೊತೆನಲ್ಲೇನೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ಷೇತ್ರಗಳನ್ನ ಗೆದ್ರೆ ಬಲ ಇವ್ರ ಕಡೆ ಇರೋದ್ರಿಂದ CM ವಿಜಯ್ ಆಗ್ತಾರೆ, ಹಾಗೆ DCM ತ್ರಿಷಾ ಆಗ್ತಾರೆ ಎನ್ನುವಂತ ಮಾತುಗಳು ಕೂಡ ಈಗ ಬಲವಾಗಿ ಹರಡ್ತಾ ಇದೆ. ಈಗ ಇನ್ನು ವಿಜಯ್ ಅವರು ಅವರ ಅಭ್ಯರ್ಥಿಗಳನ್ನ ಯಾವ ರೀತಿ ಆಯ್ಕೆ ಮಾಡಿದ್ದಾರೆ ನೋಡೋಣ. ಇದು ತಮಿಳುನಾಡಿನ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ, ಮತ್ತೆ ಇಲ್ಲಿನ ಸಾಮಾಜಿಕ ಪರಿಸ್ಥಿತಿನಲ್ಲಿ ಯಾವ ರೀತಿ ಪರಿಣಾಮ ಬೀರಬಹುದು ಅನ್ನೋದನ್ನ ನೋಡೋಣ. ಈಗ ದಳಪತಿ ವಿಜಯ್ ಅವರು ತಮ್ಮ ಅಭ್ಯರ್ಥಿಗಳನ್ನಾಗಿ ಆಟೋ ಡ್ರೈವರ್ಗಳನ್ನ ಮತ್ತೆ ತಮ್ಮ ಅಭಿಮಾನಿಗಳನ್ನ ಕೂಡ ನಿಲ್ಲಿಸಿದ್ದಾರೆ. ಹಾಗೆ ತಮ್ಮ ಸ್ವಂತ ಕಾರಿನ ಡ್ರೈವರ್ ಅನ್ನು ಕೂಡ ಅವರು ಈ ಕಣಕ್ಕೆ ಇಳಿಸಿದ್ದಾರೆ. ಅಷ್ಟೇ ಅಲ್ಲ, ವಿದ್ಯಾವಂತರನ್ನು ಕೂಡ ಅವರು ಕಣಕ್ಕೆ ಇಳಿಸಿದ್ದಾರೆ. ಅದರಲ್ಲಿ ವೈದ್ಯರು ಇದ್ದಾರೆ, ಇಂಜಿನಿಯರ್ಗಳು ಕೂಡ ಇದ್ದಾರೆ. ಹೀಗಿರುವಾಗ ಆದ್ರೆ ಇವರೆಲ್ಲರಿಗೂ ಕೂಡ ರಾಜಕೀಯವಾಗಿ ಇವರಿಗೆ ಎಷ್ಟರ ಮಟ್ಟಿಗೆ ಪಳಗಿದ್ದಾರೆ ಇವರು ಅನ್ನೋದು ಕೂಡ ಒಂದು ಇಲ್ಲಿ ಪ್ರಶ್ನೆ ಉದ್ಭವಿಸುತ್ತೆ ನಮ್ಗೆ. ಅಂದ್ರೆ ಈ ಅವರು ವಿದ್ಯಾವಂತರು ಇರ್ಬೋದು, ಅಲ್ಲದೆ ಇರ್ಬೋದು, ಆದ್ರೆ ರಾಜಕೀಯ ಪರಿಣಿತಿ ತುಂಬಾ ಮುಖ್ಯ ಆಗುತ್ತೆ. ರಾಜಕೀಯದಲ್ಲಿ ಪಳಗೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂತಂದ್ರೆ ನೀವು ನೋಡಿರ್ಬೋದು, ತಮಿಳುನಾಡಿನ ಲೀಡರ್ಗಳು ಸಂಸತ್ ಪ್ರವೇಶ ಮಾಡಿದ್ಮೇಲೆ ಅಲ್ಲಿ ಯಾವ ರೀತಿ ಎಷ್ಟು ಸ್ಟ್ರಾಂಗ್ ಆಗಿ ನಿಂತರು ಅಂತೇಳಿ. ಇತ್ತೀಚೆಗೆ DMK ಲೀಡರ್ಗಳಿರ್ಬೋದು, ಕನ್ನಿಮೊಳಿ ಇರ್ಬೋದು, ಮತ್ತೆ ರಾಜ ಇರ್ಬೋದು, ಡಿಲಿಮಿಟೇಷನ್ ಮಸೂದೆಯನ್ನ ಮಂಡಿಸಿದಾಗ ಸಂಸತ್ನಲ್ಲಿ ಅದು ಪ್ರತಿಗಳನ್ನ ಹರಿದು ಬಿಸಾಕಿದ್ರು, ಸ್ಟ್ರಾಂಗ್ ಆಗಿ ಮಾತಾಡಿದ್ರು. ಅದು ಇಡೀ ದೇಶದ ಗಮನವನ್ನ ಸೆಳಿತು. ಅಷ್ಟೇ ಅಲ್ಲ, ಕಪ್ಪು ಬಟ್ಟೆಯನ್ನ ಧರಿಸ್ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾರೆ. ಬೇರೆ ಯಾವ ರಾಜ್ಯಗಳ ಸಂಸದರು ಕೂಡ ಈ ಒಂದು ಪ್ರತಿಭಟನೆ ಈ ರೀತಿ ಮಾಡಿಲ್ಲ ಅಂತ
ಅಂತಾನೆ ಹೇಳ್ಬೋದು. ಹಾಗಿದ್ದಾಗ ಇವರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದ್ರೆ ಅವ್ರ ಮೇಲೆ ದ್ರಾವಿಡ ಚಳವಳಿ ಮತ್ತೆ ಸ್ವಾಭಿಮಾನಿ ಚಳವಳಿ ಮತ್ತೆ ಪೆರಿಯಾರ್ ಅವರ ಪ್ರಭಾವ ಅಷ್ಟು ಬಲವಾಗಿ ಇದೆ ಅಂತ ಹೇಳ್ಬೋದು. ಇವನ್ DMK ನಲ್ಲಿ ಕೂಡ ಮತ್ತೆ AIDMK ನಲ್ಲಿ ಏನು DMK ಇಂದ ಹೊರಬಂದು ಕರುಣಾನಿಧಿ ಅವರು ಪ್ರಾರಂಭ ಮಾಡಿದ್ರು, AIDMK ಪ್ರಾರಂಭ ಮಾಡಿದ್ರು, ಅಷ್ಟಾಗಿ ಕೂಡ ಅವರಲ್ಲೂ ಕೂಡ ಆ ಪ್ರಭಾವ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ದಳಪತಿ ವಿಜಯ್ ಅವರನ್ನ ಗಮನಿಸಿದಾಗ, ಪ್ರಚಾರದ ಸಮಯದಲ್ಲಿ ಗಮನಿಸಿದಾಗ ಅವರ ಭಾಷಣಗಳಲ್ಲಿ ಎಲ್ಲೂ ಕೂಡ ಈ ತರದ ಪ್ರಭಾವ ಕಂಡು ಬರೋದಿಲ್ಲ. ಅಷ್ಟೇ ಅಲ್ಲ, ಇದುವರೆಗೆ ಅವರು ಯಾವ ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿಲ್ಲ. ಇದನ್ನೆಲ್ಲ ನೋಡಿದ್ರೆ ಮುಂದೆ ಅವರು ಈ ಏನು ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದಂಥವರು ಸರ್ಕಾರವನ್ನ ರಚನೆ ಮಾಡ್ತಾರೆ. ಸರ್ಕಾರ ರಚನೆ ಮಾಡಿದಂತ ಒಂದು ಪಕ್ಷ ತನ್ನ ಬಲಾಬಲದಿಂದಾಗಿ ಹೆಚ್ಚಿನ ಸಂಖ್ಯೆನಲ್ಲಿ ಅವರು ಸಂಸತ್ತನ್ನ ಪ್ರವೇಶ ಮಾಡ್ತಾರೆ MP ಗಳಾಗಿ. ಅಲ್ಲಿ ಇವರು ಹೇಗೆ ಪ್ರತಿನಿಧಿಸ್ತಾರೆ, ಹೇಗೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸ್ತಾರೆ, ಹೇಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆಯಾಗಿ ನಮ್ಮ ಮುಂದೆ ಬಂದಿದೆ. ದಳಪತಿ ವಿಜಯ್ ಗೆಲುವು ಈ ತಮಿಳುನಾಡಿನಲ್ಲಿ ಸೈದ್ಧಾಂತಿಕ ನಿಲುವನ್ನ ಬದಲಾಯಿಸುತ್ತಾ ಅನ್ನುವಂತ ಅನುಮಾನ ಈಗ ಕಾಡ್ತಾ ಇದೆ. ಅಥವಾ ಈ ಸೈದ್ಧಾಂತಿಕ ನಿಲುವು ಬದಲಾಗಿರೋದರ ಫಲಿತಾಂಶವೇ ವಿಜಯ್ ಗೆಲುವು ಅಂತ ಹೇಳ್ತಾರಾ? ಇದು ಕೂಡ ನಾವು ಯೋಚಿಸ್ಬೇಕಾಗಿದೆ. ಯಾಕೆ ಅಂತಂದ್ರೆ ಇಲ್ಲಿ ಪೆರಿಯಾರ್ ಮತ್ತು ದ್ರಾವಿಡ ಚಳವಳಿಯ ಒಂದು ಪ್ರಬಲವಾದಂತ ಒಂದು ಪ್ರಭಾವ ಈ ನಾಡಿನಲ್ಲಿ ಜನರ ಮೇಲೆ ಇತ್ತು. ಹಾಗಾಗಿ ತಮಿಳಿಗರೆಲ್ಲರೂ ಕೂಡ ಭಾಷಾ ಚಳವಳಿ ಇರ್ಬೋದು, ಮತ್ತೊಂದು ಇರ್ಬೋದು, ತುಂಬಾ ಸ್ಟ್ರಾಂಗ್ ಆಗಿ ಅವರು ನಿಂತಿದ್ರು. ಇಲ್ಲಿ ಯಾವುದೇ ರೀತಿಯಿಂದನೂ ಕೂಡ ಬಿಜೆಪಿಗೆ ಒಂದೇ ಒಂದು ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಅವರ ಸೈದ್ಧಾಂತಿಕ ನಿಲುವು ಬಿಜೆಪಿಯ ಸಿದ್ಧಾಂತಕ್ಕೆ ವಿರುದ್ಧವಾಗಿತ್ತು. ಹೀಗಿದ್ದಾಗ ಈಗ ಯಾವುದೇ ಸ್ಪಷ್ಟ ಸೈದ್ಧಾಂತಿಕ ನಿಲುವಿಲ್ಲದೆ ಇರುವಂತ ದಳಪತಿ ವಿಜಯ್ ಗೆಲುವು ಮುಂದೆ ತಮಿಳುನಾಡಿನಲ್ಲಿ ಯಾವ ರೀತಿಯ ಬದಲಾವಣೆಯನ್ನ ತರಬಹುದು ಅನ್ನುವಂತ ವಿಚಾರ ಮತ್ತೆ ಒಂದು ಬೇಸರ, ಆತಂಕ ಎಲ್ಲರಲ್ಲಿ ಮೂಡಿದೆ ಅಂತಾನೆ ಹೇಳ್ಬೋದು. ಇದಕ್ಕೂ ಮೊದಲು 1960ರಿಂದ ಏನ್ ದ್ರಾವಿಡ ಚಳವಳಿ ಪ್ರಾರಂಭ ಆಯಿತು, ದ್ರಾವಿಡ ಕಳಗಂ ಪಕ್ಷ ಹುಟ್ಕೊಳ್ತು. ಇಲ್ಲಿ ಅಣ್ಣಾದೊರೆ ಇರ್ಬೋದು, ಕರುಣಾನಿಧಿ ಇರ್ಬೋದು, ಇವರೆಲ್ಲರೂ ಕೂಡ ಮತ್ತೆ MGR ಇರ್ಬೋದು, ಜಯಲಲಿತಾ ಇರ್ಬೋದು, ಇವರೆಲ್ಲರೂ ಕೂಡ ಏನು ದ್ರಾವಿಡ ಒಂದು ಪ್ರಭಾವನ ಸಿದ್ಧಾಂತವನ್ನ ಮತ್ತೆ ಪೆರಿಯಾರ್ ಪ್ರಭಾವವನ್ನ ಇಟ್ಕೊಂಡೇನೆ ಅವರು ರಾಜಕೀಯದಲ್ಲಿ ಮುಂದುವರೆದು. ಇವ್ರು ಬರೀ ನಟರಾಗಿರ್ಲಿಲ್ಲ, ಕೇವಲ ನಟರಾಗಿ ಬಂದವರಲ್ಲ. ಆದ್ರೆ ಇಲ್ಲಿ ವಿಜಯ್ ಕೇವಲ ಒಬ್ಬ ನಟರಾಗಿ ನಮ್ಗೆ ಕಾಣಿಸ್ಕೊಂಡಿದ್ದಾರೆ ಇಲ್ಲಿವರೆಗೆ. ಇವರೊಳಗಡೆ ಯಾವ ರೀತಿಯ ರಾಜಕೀಯ ಸಿದ್ಧಾಂತ ಇದೆ ಅನ್ನೋದನ್ನ ನಾವು ಮುಂದೆ ಕಾದ್ ನೋಡ್ಬೇಕಾಗಿದೆ. ಇದಕ್ಕೂ ಮೊದಲು ರಜನಿಕಾಂತ್ ಇಲ್ಲಿ ಜನಪ್ರಿಯ ನಟ, ಅವರು ಏನಾದ್ರು ರಾಜಕೀಯಕ್ಕೆ ಬಂದಿದ್ರೆ ಈ ದಳಪತಿ ವಿಜಯ್ಗಿಂತ ದೊಡ್ಡ ಮಟ್ಟದಲ್ಲಿ ಅವರ ಯಶಸ್ಸನ್ನ ಗಳಿಸ್ತಾ ಇದ್ರು, ಅದ್ರಲ್ಲಿ ಅನುಮಾನನೇ ಇಲ್ಲ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪ್ರವೇಶ ಮಾಡ್ತಾರೆ ರಜನಿಕಾಂತ್ ಅಂತ ಬಹಳ ದಟ್ಟವಾಗಿ ಹಬ್ಬಿತ್ತು. ಅಷ್ಟೇ ಅಲ್ಲ, ಬಿಜೆಪಿ ಕೂಡ ಇವರನ್ನ ತಮ್ಮ ಕಡೆಗೆ ಸೆಳೆಯೋದಕ್ಕೆ ಒಂದು ಗಾಳವನ್ನ ಹಾಕಿತ್ತು ಅಂತಾನೆ ಹೇಳ್ಬೋದು. ರಜನಿಕಾಂತ್ ನಡೆ ನುಡಿ ಕೂಡ ಅವರು ಬಿಜೆಪಿ ಪಕ್ಷವನ್ನ ಸೇರ್ತಾರಾ, ರಾಜಕೀಯಕ್ಕೆ ಇಳಿತಾರಾ, ಆ ಚುನಾವಣೆ ಸ್ಪರ್ಧಿಸ್ತಾರಾ ಅನ್ನೋಂಥ ಅನುಮಾನ ಕೂಡ ಹುಟ್ಟಾಕಿತ್ತು. ಆದ್ರೆ ಅವರು ಇದನ್ನ ಪೂರ್ತಿಯಾಗಿ ತಿರಸ್ಕರಿಸ್ತಾರೆ. ಯಾಕೆ ಅಂತಂದ್ರೆ ಅವರ ಆಪ್ತ ಸ್ನೇಹಿತ, ಕರ್ನಾಟಕದಲ್ಲಿರುವಂತ ಆಪ್ತ ಸ್ನೇಹಿತ, ಅವರ ಆಪ್ತ ವಲಯದಿಂದ ತಿಳಿದು ಬಂದಂತ ಒಂದು ಸಂಗತಿ ಏನಂದ್ರೆ ಆಪ್ತ ಸ್ನೇಹಿತನ ಸಲಹೆಯನ್ನ ಕೇಳ್ತಾರೆ. ಸ್ನೇಹಿತನ ಸಲಹೆ ಏನಿತ್ತು ಅಂತಂದ್ರೆ, ನೀನು ಈ ಚಿತ್ರರಂಗದಲ್ಲಿ ಈಗಾಗಲೇ ಯಶಸ್ಸನ್ನ ಗಳಿಸಿದ್ಯಾ, ದೊಡ್ಡ ಲೀಡರ್ ಆಗಿ ಬೆಳೆದಿದ್ಯಾ, ಅಂದ್ರೆ ನೀನ್ ದೊಡ್ಡ ನಾಯಕನಾಗಿ ಬೆಳೆದಿದ್ಯಾ, ಇಲ್ಲಿ ನಿನಗೆ ಸಿಕ್ಕಿದ ಯಶಸ್ಸು. ಆದ್ರೆ ರಾಜಕೀಯ ಹಾಗಲ್ಲ, ಇಲ್ಲಿ ನೀನು ಏಕಾಂಗಿಯಾಗಿ ನೀನ್ ಇದನ್ನೆಲ್ಲ ಗಳಿಸಿದ್ಯಾ, ಆದ್ರೆ ರಾಜಕೀಯದಲ್ಲಿ ನೀನ್ ಏಕಾಂಗಿಯಾಗಿ ಏನನ್ನು ಮಾಡೋದಿಕ್ಕಾಗೋದಿಲ್ಲ, ಇದು ನಿನಗೆ ಕಷ್ಟ ಸಾಧ್ಯ ಆಗುತ್ತೆ ಅಂತೇಳಿ ಅವ್ರು ಸಲಹೆ ನೀಡಿದ್ರಂತೆ. ಬರೀ ಸ್ನೇಹಿತನ ಸಲಹೆ ಮಾತ್ರ ಅಲ್ಲ, ಅದನ್ನು ಗಂಭೀರವಾಗಿ ಅವ್ರು ಪರಿಗಣಿಸ್ತಾರೆ. ಅದೊಂದೇ ಅಲ್ಲ, ಅವರ ಕಣ್ಣ ಮುಂದೆ ಕಮಲ್ ಹಾಸನ್ ರಾಜಕೀಯ ಪ್ರವೇಶ ಮಾಡಿದಾಗ ನಡೆದಂಥದ್ದು, ಮತ್ತೆ ಚಿರಂಜೀವಿ ಆಂಧ್ರದಲ್ಲಿ ರಾಜಕೀಯ ಪ್ರವೇಶ ಮಾಡಿದಾಗ ಅಲ್ಲಿ ನಡೆದಂಥದ್ದು ಎಲ್ಲದೂ ಅವ್ರ ಮುಂದೆ ಉದಾಹರಣೆ ಆಗಿರುತ್ತೆ. ಇಲ್ಲಿ ಕಮಲ್ ಹಾಸನ್ ಅವರ ಒಂದು ರಾಜಕೀಯ ಸೋಲು ಕೂಡ ಅವರಿಗೆ ಒಂದು ರೀತಿಯಲ್ಲಿ ಹಿಂದಕ್ಕೆ ಹೆಜ್ಜೆ ಇಡುವಂತೆ ಮಾಡುತ್ತೆ. ಯಾಕೆಂತಂದ್ರೆ ಈಗ ನಾನು ಗಳಿಸಿರುವಂತ ವರ್ಚಸ್ಸು ರಾಜಕೀಯಕ್ಕೆ ಬಂದು ಕಳ್ಕೊಳ್ತೀನ ಅನ್ನುವಂತ ಒಂದು ಅನುಮಾನ ಕೂಡ ಅವ್ರಿಗಿರುತ್ತೆ. ಬಹುಶಃ ವಿಜಯ್ನಲ್ಲಿ ಇರುವಂತ ಒಂದು ಆತ್ಮವಿಶ್ವಾಸ ಮತ್ತೆ ವಿಜಯ್ಗೆ ಇರುವಂತದ್ದ ಡೇರಿಂಗ್ ಒಂದು ಸ್ವಭಾವ ರಜನಿಕಾಂತಿಗೆ ಇರ್ಲಿಲ್ಲ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಅವ್ರಿಗೆ ಈ ತಮಿಳರ ಒಂದು ಸಿದ್ಧಾಂತಕ್ಕೆ ತದ್ವಿರುದ್ಧವಾದಂತ ಬಿಜೆಪಿ ಸಿದ್ಧಾಂತ ಇಲ್ಲಿ ತಮಿಳುನಾಡಿನಲ್ಲಿ ಏನನ್ನಾದ್ರೂ ಮಾಡೋಕ್ ಸಾಧ್ಯನಾ, ರಾಜಕೀಯವಾಗಿ ಬೇರೆಯವ್ರಿಗೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ಅವರು ರಾಜಕೀಯದಿಂದ ದೂರ ಇರೋದಕ್ಕೆ ನಿರ್ಧಾರ ಮಾಡ್ತಾರೆ. ಒಂದು ಹಂತದಲ್ಲಿ ಇನ್ನೇನು ಅವರು ಪ್ರಕಟಿಸ್ಬಿಡ್ತಾರೆ, ಈಗ ತಮ್ಮ ನಿಲುವನ್ನ ಹೇಳ್ತಾರೆ, ರಾಜಕೀಯ ಪ್ರವೇಶದ ಬಗ್ಗೆ ಯಾವ ಪಕ್ಷದ ಜೊತೆ ಅವರು ಕೈ ಜೋಡಿಸ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅಂತ ಎಲ್ಲರೂ ಕಾಯ್ತಿರುವಾಗ ಅವರು ಸ್ನೇಹಿತನ ಸಲಹೆ ಅಂತೆ ಹೈದರಾಬಾದ್ನಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಟ್ಟು, ನನ್ನ ಆರೋಗ್ಯ ಸರಿ ಇಲ್ಲ, ಹಾಗಾಗಿ ನಾನು ರಾಜಕೀಯ ಪ್ರವೇಶ ಮಾಡೋಲ್ಲ ಅಂತ ಹೇಳಿಕೆನ ಕೊಟ್ಬಿಡ್ತಾರೆ, ರಾಜಕೀಯದಿಂದ ದೂರ ಉಳಿದ್ಬಿಡ್ತಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಗೋಕಾಕ್ ಚಳವಳಿಯಲ್ಲಿ ತೀವ್ರವಾಗಿ ತಮ್ಮನ್ನು ತೊಡಗಿಸ್ಕೊಂಡಾಗ, ದೊಡ್ಡ ಹೋರಾಟವನ್ನ ಮಾಡಿದಾಗ ಅವರಿಗೆ ರಾಜಕೀಯ ಪಕ್ಷಗಳಿಂದ ಆಹ್ವಾನ ಬರುತ್ತೆ, ರಾಜಕೀಯ ಸೇರುವಂತೆ ಅವರು ಕೇಳ್ತಾರೆ. ಆಮೇಲೆ ಸೇರ್ತಾರೆ ಅಂತ ಕೂಡ
ಗುಲ್ಲೆಬ್ಬಿಸ್ತಾರೆ. ಆದರೆ ರಾಜ್ಕುಮಾರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಹೀಗೆ ತಮಿಳುನಾಡಲ್ಲಿ ಏನಾದರೂ ರಜನಿಕಾಂತ್ ಒಪ್ಕೊಂಡು ರಾಜಕೀಯಕ್ಕೆ ಬಂದಿದ್ರೆ ನಿಜವಾಗ್ಲೂ ಅಲ್ಲಿ ಅವರು CM ಆಗೋದ್ರಲ್ಲಿ ಅನುಮಾನನೇ ಇರ್ತಿರ್ಲಿಲ್ಲ. ಅವ್ರು CM ಆಗಿದ್ರೆ ಕನ್ನಡದಿಂದ ಜಯಲಲಿತಾ ಹೇಗೆ ಹೋಗಿ CM ಆದ್ರು, ಅದೇ ರೀತಿ ಇನ್ನೊಬ್ಬ ಕನ್ನಡಿಗ ಅಲ್ಲಿ CM ತಮಿಳುನಾಡಲ್ಲಿ CM ಆಗಿ ರೂಲ್ ಮಾಡಿದಂತ ಒಂದು ಉದಾಹರಣೆ ನಮ್ಮ ಮುಂದೆ ಇರ್ತಿತ್ತು. ಅದು ಸಾಧ್ಯ ಆಗಿಲ್ಲ. ಈಗ ದಳಪತಿ ವಿಜಯ್ ಏನ್ ಮಾಡ್ತಾರೆ, ಅವರು DMKಗೆ ಬೆಂಬಲ ಕೊಡ್ತಾರಾ ಅಥವಾ ADMKಗೆ ಬೆಂಬಲ ಕೊಡ್ತಾರಾ ಅಥವಾ DMK ವಿಜಯ್ ಸಹಾಯ ಇಲ್ಲದೇನೆ ಸರ್ಕಾರ ರಚನೆ ಮಾಡುತ್ತಾ, ಇದನ್ನೆಲ್ಲವನ್ನು ಕಾದು ನೋಡಬೇಕು. ಒಟ್ಟಾರೆಯಾಗಿ ದಳಪತಿ ವಿಜಯ್ TVK ಪಕ್ಷದಿಂದ ದಳಪತಿ ವಿಜಯಿಂದಾಗಿ ತಮಿಳುನಾಡಲ್ಲಿ ಹೊಸ ಗಾಳಿ ಬೀಸ್ತಾ ಇದೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ವಿಜಯ್ ತಮ್ಮ ವಿಷಲ್ ಅನ್ನ ಊದ್ತಾ ಇದ್ದಾರೆ ಅಂತಂದ್ರೆ ತಮ್ಮ ಚಿಹ್ನೆ, ಚುನಾವಣಾ ಚಿಹ್ನೆ ವಿಷಲ್ ಮೂಲಕ ಅವರು ಇವತ್ತು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತಾನೆ CM ಆಗೋದಂತೂ ಬಹುತೇಕ ಖಚಿತ ಆಗಿದೆ. ವಿಜಯ್ CM ಆಗೋದ್ರ ಮೂಲಕ ಒಂದ್ ರೀತಿನಲ್ಲಿ ಇತಿಹಾಸದಲ್ಲಿ ದಾಖಲೆನ ಬರೀತಾರಾ ಅಂತ ಹೇಳಿ ನೋಡ್ಬೇಕಾಗಿದೆ. ಇದುವರೆಗೆ ಪಕ್ಷ ಕಟ್ಟಿದ ಒಂದೇ ವರ್ಷದಲ್ಲಿ ಚುನಾವಣೆಯನ್ನ ಎದುರಿಸಿ CM ಆಗಿರೋದಿದೆಯಲ್ಲ, ಅದು ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವನ್ನ ಸಾಧಿಸಿ CM ಆಗಿದೆಯಲ್ಲ, ಅದು ತುಂಬಾ ದೊಡ್ಡ ವಿಚಾರ ಅಂತಾನೆ ಹೇಳ್ಬಹುದು. ಇದನ್ನ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಸ್ನೇಹಿತರೆ, ನೀವು ನೋಡ್ತಾ ಇದ್ರಿ ವಾಯ್ಸ್ ಆಫ್ ಪದ್ಮ. ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಅಭಿಪ್ರಾಯವನ್ನ ನಮ್ಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಅಲ್ಲಿವರೆಗೂ ಒಳ್ಳೇದಾಗ್ಲಿ. ನಮಸ್ಕಾರ.